ಬಿಡದಿ ಟೌನ್ಶಿಪ್ ಬಗ್ಗೆ ಈಗ ನಾಯಕರು ತೊಡೆ ತಟ್ಟುತ್ತಾ ಇದ್ದಾರೆ. ಸಿಎಂ ಡಿಕೆಶಿ ಪತ್ರಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಕೊಠಡಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವುದಲ್ಲ, ಬದಲಾಗಿ ಬಿಡದಿಗೆ ಬಂದ್ಬಿಡಿ. ಯಾವ ಪ್ರದೇಶ ಈಗ ಹೊತ್ಕೊಂಡು ಉರಿತಾ ಇದೆಯೋ ಆ ಬಾಧಿತ ಪ್ರದೇಶದಲ್ಲಿ ಕೂತು ಸಭೆ ನಡೆಸೋಣ. ಜೂನ್ 26ಕ್ಕೆ ಏನು ನೀವು ಆಹ್ವಾನವನ್ನು ಕೊಟ್ಟಿದ್ದೀರಿ, ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಸೊ ಹೀಗಾಗಿ ಜೂನ್ 26ಕ್ಕೆ ಬೇಡ, 27ಕ್ಕೆ ಮುಂದೂಡಿಕೆ ಮಾಡಿಕೊಳ್ಳಿ ಸಭೆನ. 27ನೇ ತಾರೀಕು ಬಿಡದಿಗೆ ಬನ್ನಿ ಅನ್ನುವಂಥ ಒಂದು ಕೌಂಟರನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಪತ್ರದ ಮುಖೇನ ಕೊಟ್ಟಿದ್ದಾರೆ. ಒಂದು ಕಡೆ 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತ ಬಹಿರಂಗವಾಗಿ ಪತ್ರದ ಮೂಲಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆಹ್ವಾನವನ್ನು ಕೊಡ್ತಾರೆ, ಪಂಥ ಆಹ್ವಾನ. ಇನ್ನೊಂದು ಕಡೆ 26ನೇ ತಾರೀಕು ನನಗೆ ನಿಗದಿತ ಕಾರ್ಯಕ್ರಮಗಳಿದ್ದಾವೆ, ಸೊ ಹೀಗಾಗಿ 26 ಬೇಡ, 27ಕ್ಕೆ ಚರ್ಚೆ ಮಾಡೋಣ. ವಿಧಾನಸೌಧದಲ್ಲಿ ಬೇಡ, ಯಾವ ಪ್ರದೇಶ ಈಗ ಬಾಧಿಸಲ್ಪಡ್ತಾ ಇದೆಯೋ ಬಿಡದಿ, ಆ ಪ್ರದೇಶಕ್ಕೆ ಬನ್ನಿ, ನೀವು ಅಲ್ಲಿಗೆ ಬನ್ನಿ, ಇಬ್ಬರು ಚರ್ಚೆ ಮಾಡೋಣ ಅನ್ನುವಂಥ ವಿಷಯವನ್ನು ಉಲ್ಲೇಖ ಮಾಡಿ ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ.ಕೆ ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, ಆ ಒಂದು ಲೆಟರ್ನು ಕೂಡ ಗಮನಿಸ್ತಾ ಇದ್ದೀರಿ. ತಾವು ಪ್ರಾರಂಭ ಮಾಡಿದಂಥ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ತಮ್ಮ ಜೊತೆ ನಾನು ಚರ್ಚೆ ಮಾಡೋಕ್ಕೆ ಉತ್ಸುಕನಾಗಿದ್ದು, ದಿನಾಂಕ 26/6/2026 ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ನನ್ನ ಕಚೇರಿಗೆ, ಅಂದರೆ ಮುಖ್ಯಮಂತ್ರಿಗಳ ಕಚೇರಿಗೆ ಆಗಮಿಸುವಂತೆ ತಮ್ಮನ್ನು ಕೋರ್ತೇನೆ. ಈ ಪತ್ರವನ್ನು ಬರೆದಿರುವಂಥದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಸೊ ಇದಕ್ಕೆ ಕೇಂದ್ರ ಸಚಿವ ಎಚ್.ಡಿ.ಕೆ ಕೂಡ ಕೌಂಟರ್ ಕೊಟ್ಟಿದ್ದಾರೆ. 26 ಬೇಡ, 27ಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ, ನನಗೆ ಕೆಲವೊಂದಷ್ಟು ಶೆಡ್ಯೂಲ್ಡ್ ಪ್ರೋಗ್ರಾಮ್ಗಳಿದ್ದಾವೆ. 27ನೇ ತಾರೀಕು ವಿಧಾನಸೌಧ ಬೇಡ, ಯಾವ ಪ್ರದೇಶದಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೋ, ಹತ್ಕೊಂಡು ಉರಿತಾ ಇದೆಯೋ ಬಿಡದಿ, ಆ ಪ್ರದೇಶಕ್ಕೆ ಬನ್ನಿ ಚರ್ಚೆ ಮಾಡೋಣ ಅನ್ನುವಂಥ ಕೌಂಟರನ್ನು ಸೇಮ್ ಅದೇ ಲೆಟರ್ನ ಮುಖೇನ ಕೇಂದ್ರ ಸಚಿವ ಎಚ್.ಡಿ.ಕೆ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.